ಅವರ್ ಬೆಸ್ಟಿ ಬ್ಲಾಗ್. ಪಾರ್ಟ್ ಟೆಸ್ಟ್ ರಿವೀಲ್ ಮಾಡಿ ಅಕ್ಕ. ಡನ್. ಪಾರ್ಟ್ 1 ಅಲ್ಲಿ ಹಲಸಿನ ತೋರಿಸಿದ್ವಲ್ಲ ನಿಮಗೆ, ಆದ್ರಿಂದ ಇವತ್ತು ಹಲಸಿನಲ್ಲಿ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ ಮಾಡೋದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಹೇಳಿದೀನಿ. ಹಲಸಿನಣ್ಣು, ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಸಣ್ಣ ರವೆ. ಬಿಡಿಸಿಟ್ಟಿರೋಂಥ ಹಲಸಿನಣ್ಣಿನ ತೊಳೆಗಳನ್ನ ಸಣ್ಣ ಸಣ್ಣಾಗಿ ಹೆಚ್ಚಿಟ್ಕೊಳ್ಳೋಣ. ಬಾದಾಮಿಗಳನ್ನ ಸಹ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. ಏನ್ ಗೊತ್ತಾ, ಆಕ್ಚುಲಿ ಬಾದಾಮಿನ ಚಾಕುವಲ್ಲಿ ಕಟ್ ಮಾಡಿದ್ರು ಕೂಡ ಫುಲ್ ಫೋರ್ಸ್ ಹಾಕಿ ಕಟ್ ಮಾಡಬೇಕು. ಆದ್ರೆ ಬಾದಾಮಿ ತಿಂದ್ರೆ ಶಾರ್ಪ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಈ ಟೀಚರ್ಸ್ ಮಾತು ಎಲ್ಲಿಂದ ಕೇಳ್ತಾರೆ ಮಕ್ಕಳು? ಈ ಬಾದಾಮಿ ಚಾಕ್ ಮಾತೇ ಕೇಳ್ತಾ ಇಲ್ಲ. ಒಂದು 5 ಪೀಸ್ ಹಲಸಿನನ್ನ ರುಬ್ಕೊಳ್ಳೋಣ. ಈ ತರ ನೀಟಾಗಿ ಪೇಸ್ಟ್ ಆಗಬೇಕು. ಕೇಸರಿ ಬಾತ್ ಮಾಡೋದಕ್ಕೆ ಈಗ ಸ್ಟವ್ ಹಚ್ಚಿ ಬಾಂಡ್ಲಿ ರೆಡಿ ಮಾಡ್ಕೊಳ್ಳೋಣ. ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಈ ಉಟ್ಕೊಂಡಿರೋ ಈ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ರೋಸ್ಟೆಡ್ ರವೆ ತಗೊಂಡಿರೋದು. ಸೊ ಜಸ್ಟ್ ಒಂದ್ಸಲ ಇದೇ ಈಗ ಹಾಕೊಂಡ್ಬಿಟ್ಟು ನಂತರ ಬೆಚ್ಚಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟೇ. ಸೊ ನಾವು ಕ್ವಾಂಟಿಟಿ ಬಂದು 1 ಕಪ್ ರವೆ ತಗೊಂಡಿದ್ದೀವಿ. ರೋಸ್ಟೆಡ್ ರವೆ. ರೋಸ್ಟ್ ಆಗಿರೋ ಈ ರವೆನ ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು. ನಾವಿವಾಗ ಇದರಲ್ಲಿ 1 ಕಪ್ ರವೆ ತಗೊಂಡಿದ್ವಲ್ಲ, ಸೊ 1:3 ರೇಷಿಯೋದಲ್ಲಿ ವಾಟರ್ ಅನ್ನ ಹಾಕೋಬೇಕು. ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಹುರಿದಿಟ್ಕೊಂಡಿರೋ 1 ಕಪ್ ರವೆನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಗಂಟಿಲ್ದೇ ಇರೋ ತರ ಹಾಕೋಬೇಕು. ರುಬ್ಬಿಟ್ಕೊಂಡಿರೋ ಹಲಸಿನನ್ನ ಇದಕ್ಕೆ ಸೇರಿಸ್ಕೋಬೇಕು. ಹಲಸಿನನ್ನ ನೀಟಾಗಿ ಮಿಕ್ಸಡ್ ಆದಮೇಲೆ ಇದಕ್ಕೆ 1 ಕಪ್ ಸಕ್ಕರೆನ ಹಾಕೊಳ್ಳೋಣ. ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಹಲಸಿನನ್ನ ಇವಾಗ ಹಾಕ್ತಾ ಇದೀವಿ. ಚೆನ್ನಾಗಿ ಮಿಕ್ಸಡ್ ಮಾಡ್ಕೋಬೇಕು. ಇದನ್ನ ತಿರುಗ್ತಾ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ಕೊಳ್ಳೋಣ. ಕೊನೆಯದಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಆಡ್ ಮಾಡಬೇಕು. ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ತುಪ್ಪ ಆಡ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ತುಪ್ಪ ಹಾಕಿ 1 ರೌಂಡ್ ತಿರುಗ್ಕೊಬಿಡೋಣ. ನಮ್ಮ ಹಲಸಿನ ಹಣ್ಣಿನ ಕೇಸರಿ ಬಾತ್ ಅಥವಾ ಹಲಸಿನ ಹಣ್ಣಿನ ಶಿರಾ ರೆಡಿ. ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದರಿಂದ ಸರ್ವ್ ಪ್ಲೇಟಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಗಾರ್ನಿಶಿಂಗ್ಗೆ ಸ್ವಲ್ಪ ಬಾದಾಮ್ ಹಾಕೊಳ್ಳೋಣ. ಈಗ ಡೆಕೋರೇಷನ್ಗೆ ಸ್ವಲ್ಪ ಹಲಸಿನಣ್ಣು, ಗೋಡಂಬಿ. ಅಕ್ಕ ರೆಡಿ. ಥ್ಯಾಂಕ್ ಯು. ಟೇಸ್ಟ್ ನೋಡಿ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನಾನು. ನಿಜವಾಗ್ಲೂ ಚೆನ್ನಾಗಿದೆ. ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ.